ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಭವಾಮಹೇ, ಪ್ರಾತರ್ಮಿತ್ರ ವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮತ ರುದ್ರಗಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗಂ ಹುವೇಬೋಯಂ ಪುತ್ರಮದಿತೇರ್ಯೋ ವಿದರ್ತ, ಆದ್ರಶ್ಚಿದ್ಯಂ ಮನ್ಯವಾನಸ್ತುರಶ್ಚಿತ್ ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮ ರಾಮವರಾನನೆ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಶನಿವಾರ. ಪ್ರತಿಯೊಬ್ಬರ ಕುತೂಹಲವೂ ಕೂಡ ನಮ್ಮ ಜೀವನದ ವೈಫಲ್ಯವನ್ನು ನಿವೃತ್ತಿ ಮಾಡ್ಕೋಬೇಕು, ಸುಖ ಸಂತೋಷದಾಯಕವಂತಹ ಬದುಕನ್ನು ನಮ್ಮದಾಗಿಸಿಕೊಳ್ಬೇಕು ಎನ್ನುವಂತಹ ಆಲೋಚನೆಯನ್ನು ಮಾಡುವಂಥದ್ದು ಸಹಜ. ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ನೊಂದು ಬೆಂದು ಬಸವಳಿದು ಜೀವನವೇ ಒಂದು ಥರದಲ್ಲಿ ಸಮಸ್ಯೆಗಳ ಗೂಡಾಗಿದೆ ಎನ್ನುವಂತಹ ವ್ಯವಸ್ಥೆಗಳು ನಿಮ್ಮದಾದಲ್ಲಿ ಆ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು. ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ದೂರಾಗಿ ಸುಖ ಸಂತೋಷದಾಯಕವಂತಹ ಬದುಕನ್ನು ಪರಮಾತ್ಮ ನಿಮ್ಮ ಪಾಲಿಗೆ ಕರುಣಿಸಬೇಕು ಎನ್ನುವಂಥದ್ದು ಸಂಪೂರ್ಣವಾಗಿರತಕ್ಕಂಥ ವಿಚಾರ. ಹಾಗಿರುವಾಗ ಯಾವ ಕಾರಣಕ್ಕೂ ಕೂಡ ಒಂದಿಷ್ಟು ಮಟ್ಟಕ್ಕೆ ಸಮಾಧಾನ ಉಳ್ಳಂತಹ ಜೀವನವನ್ನು ವ್ಯವಸ್ಥೆಗಳನ್ನು ಸರಿ ಮಾಡಿಕೊಳ್ಬೇಕು ಎನ್ನುವಂಥ ಆಲೋಚನೆಗಳು ನಿಮ್ಮದಾದಲ್ಲಿ ಯಾವ ಕಾರಣಕ್ಕೂ ಕೂಡ ನೀವು ಮಾಡಬೇಕಾದಿಷ್ಟೇ ಹೆಚ್ಚಾಗಿ ಕರೆಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ಸಮಸ್ಯೆಗಳನ್ನು ಅರಿತು ಆ ಸಮಸ್ಯೆಗಳಿಗೆ ಸರಳವಾದಂಥ ಪರಿಹಾರವನ್ನು ತಿಳಿಯೋಣ. ಅದುವೇ ನೀವು ಕೌತುಕದಿಂದ ಕಾಯುತ್ತಿರುವಂತಹ ಈ ಕಾರ್ಯಕ್ರಮ ನಿತ್ಯ ಪೂಜೆಯ ವಿಶೇಷವಾದಂತಹ ತಂತ್ರಾರೂಢ ಪ್ರಶ್ನೋತ್ತರಮಣಿ ಎನ್ನುವಂತಹ ಅಭೂತಪೂರ್ವವಂಥ ಒಂದು ವಿದ್ಯೆ. ಇದು ಯಾವ ಕಾರಣಕ್ಕೂ ಜನಕ್ಕೆ ಉಪಯೋಗಗಳಾದರೆ ಅದು ಸಾರ್ಥಕದ ಕ್ಷಣ ಅಂತ ಅಂದುಕೊಳ್ಳುವಂತಹ ವ್ಯವಸ್ಥೆಗಳನ್ನು ಒಂದಿಗೆ ಪರಮಾತ್ಮನನ್ನು ಪ್ರಾರ್ಥಿಸಿ ಎಲ್ಲರ ಜೀವನದಲ್ಲಿಯೂ ಕೂಡ ಸುಖಮಯವಾದಂಥ ಜೀವನವನ್ನು ಕೊಡಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ದಿನ ಸಂಚಿಕೆಯನ್ನು ಆರಂಭಿಸೋಣ. ನಿಮ್ಮೆಲ್ಲರಿಗೂ ಕೂಡ ಅರಿವಿದೆ, ಇದೊಂದು ವಿದ್ಯೆ ವಿನಃ ಮತ್ತೇನು ಕೂಡ ಅಲ್ಲ ಅಂತ. ನೀವೆಲ್ಲೋ ಇರ್ತೀರಿ, ನಿಮ್ಮ ಕುಟುಂಬದಲ್ಲಿ ನಡೆದಂತಹ ಘಟನೆಗಳನ್ನು ತೆರೆದಿಟ್ಟು ಅದಕ್ಕೆ ಸರಳವಾದಂತಹ ಪರಿಹಾರವನ್ನು ತಿಳಿಸ್ತಾ ಬಂದಿದ್ದೇನೆ. ಸತತ 6 ವರ್ಷಗಳಿಂದ ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ಹಾಗಾದರೆ ಇವತ್ತು ಕೂಡ ನಮಗರಿವಿಲ್ಲ, ನಿಮ್ಮ ಕುಟುಂಬದ ರಹಸ್ಯವನ್ನೇ ತಿಳಿದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಮಯವನ್ನು ಪರಮಾತ್ಮನೇ ನಿಗದಿ ಮಾಡಿರಬಹುದು. ಅದಾಗಲಿ ಎನ್ನುವಂಥದ್ದು ನನ್ನ ಆಸೆ. ನೀವೇ ಅದೃಷ್ಟವಂತರಾಗಿರ್ಬೋದು, ನಿಮ್ಮ ಕುಟುಂಬದ ಕರೆಯನ್ನೇ ಅದೃಷ್ಟ ಕರೆ ಎನ್ನುವುದಾಗಿ ಸ್ವೀಕರಿಸುವಂತಹ ಸಮಯ ಕೂಡ ಬಂದಿರಬಹುದು. ಹಾಗಾದರೆ ಇದೆಲ್ಲವೂ ಕೂಡ ಒಂದು ವಿದ್ಯೆ ಅಂತ ಹೇಳಿದೆ. ಎದುರು ಭಾಗದಲ್ಲಿ ನೋಡ್ತಾ ಇರುವಂಥದ್ದು 12 ರಾಶಿಗಳನ್ನು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ ಎನ್ನುವಂತಹ 12 ರಾಶಿಗಳು, 9 ನವಗ್ರಹದ ಸಂಕೇತ. ಹಾಗೆ ಬಲಭಾಗದಲ್ಲಿ ತಾಂಬೂಲಗಳ ರಾಶಿ, ವಿಶೇಷವಂತಹ ಫಲಾದಿಗಳ ರಾಶಿಗಳು, ಕವಡೆಗಳ ರಾಶಿ. ಈ ಭಾಗದಲ್ಲಿ ಒಂದಿಷ್ಟು ಮಟ್ಟದ ಸುವರ್ಣ ಪುಷ್ಪಾದಿಗಳನ್ನು ಕೂಡ ಇಟ್ಟಿರುವಂತಹ ಪ್ರಕ್ರಿಯೆಗಳನ್ನು ಕಾಡ್ತಾ ಇದ್ದೀರಿ. ನೀವು ಕರೆ ಮಾಡುವಂತಹ ಸಮಯ, ಆ ನೀವು ಕೂಡುವಂತಹ ಸಂಖ್ಯೆ, ಅಂದರೆ ಅದನ್ನು ಲಗ್ನ ಅಂತ ಪರಿಗಣಿಸಲಿಕ್ಕೆ ಇವೆಲ್ಲವನ್ನು ಕೂಡ ತುಲನೆಯನ್ನು ಮಾಡುತ್ತಾ ನಿಮ್ಮ ಕರೆಗಳಿಗೆ ಉತ್ತರಿಸ್ತೀನಿ. ತಡಬೇಕೆ, ಸಾವಿರಾರು ಕರೆಗಳು ಬರ್ತಾ ಇದೆ. ಮೊದಲ ಕರೆ ಕೂಡ ಸ್ವೀಕರಿಸುವಂತಹ ಸಮಯ ಕೂಡ ಬಂದಾಗಿದೆ. ಖಂಡಿತ ನಿಮ್ಮ ಸಮಸ್ಯೆಗಳನ್ನು ಅರಿತು ಆ ಸಮಸ್ಯೆಗೆ ಸರಳವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳೋಣ. ನಮ್ಮ ಕಾರ್ಯಕ್ರಮದ ಪ್ರಥಮ ಕರೆ ಕೂಡ ಸಿದ್ಧವಾಗಿದೆ, ಮಾತಾಡಿಸ್ತೀನಿ. ಹಲೋ ಹಲೋ, ವಿಜಯ್ ಅವರೇ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಗುರುಜಿ, ನನ್ನ ಮಗಳು ಮದ್ವೆ ಸಲುವಾಗಿ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ, ಜನ್ಮ ಸಮಯ ಹೇಳಿಮ್ಮ. ಗುರುಜಿ, ನನ್ನ ಮಗಳು ಕೊಟ್ಟಿತ್ತು, ಆದ್ರೆ ಅದು ಜಾತಕ ಕಳ್ಸಿರಂತೆ. ನೀವು ನಮಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ನಾವು. ಅವರು ನಮ್ಮ ಮಗ ಇದ್ದಲ್ಲಿ ಫೋನ್ ಮಾಡಿದ್ರಂತೆ. ಅವಾಗ ನಮ್ಮ ಮಗ ಅವ್ನು ಬರ್ಲಿಲ್ಲ ಮನೆಗೆ, ಅವ್ನು ಮರ್ತೋಗ್ಬಿಟ್ಟಿದೆ. ಹಾಗೆ ಹೋಗ್ಬಿಟ್ಟೆ. ಮಗಳ ಮದುವೆ ಬಗ್ಗೆ ಕೇಳಬೇಕಾ? ಹೌದು ಗುರುಜಿ. ಖಂಡಿತ ಕೇಳಿದಂತಹ ಸಮಯ. ವರ್ತಮಾನಕ್ಕೆ ಕೇಳುತ್ತಿರುವಂತಹ ಪ್ರಶ್ನೆಯ ಆಧಾರವನ್ನು ಅವಲೋಕನವನ್ನು ಮಾಡಿದಾಗ ಕಾಣುತ್ತಿರುವುದಿಷ್ಟೇ. ಯಾವ ಕಾರಣಕ್ಕೂ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ಮಾನಸಿಕವಾದಂತಹ ವ್ಯಥೆ ನಿಮ್ಮನ್ನು ಕಾಡ್ತಾ ಇರುವಂಥದ್ದು ಸತತವಾದಂಥ 2-2.5 ವರ್ಷಗಳಿಂದ ಮಾನಸಿಕವಾಗಿ ಮದುವೆಗೆ ಸಂಬಂಧಪಟ್ಟಂತೆ ವಿಚಾರವನ್ನು ಕಾಣ್ತಾ ಇದ್ದೀರಿ. ಅಂದರೆ ಅಡೆತಡೆಗಳು ಉಂಟಾಗುವಂತಹ ವ್ಯವಸ್ಥೆಗಳನ್ನು ನೋಡುತ್ತಿರುವಂಥದ್ದು. ಖಂಡಿತ ಅನುಕೂಲಕರವಂತಹ ಸ್ಥಿತಿಮಾನ ಲಭ್ಯ ಆಗಲಿಕ್ಕಾಗಿ ಮಾಡಬೇಕಾದಿಷ್ಟೇ ಸಿರಸಿ ಅಂತ ಹೇಳಿದ್ದೀರಿ. ಜಗನ್ಮಾತೆಯಾದಂತಹ ಮಾರಿಕಾಂಬೆ ಬಹಳ ಪ್ರಧಾನವಾದವಳು ತಾಯಿ. ಹಾಗಾಗಿ ಅವಳನ್ನು ಪ್ರಾರ್ಥಿಸಿಕೊಳ್ಳಿ. ಮನೆಯಲ್ಲಿ ಲಗ್ನಾದಿ ಯಂತ್ರಗಳನ್ನು ಇಟ್ಟು ಪೂಜೆ ಮಾಡಿ. ಇನ್ನು ಜಾತಕ ನಮಗೆ ಲಭ್ಯ ಆಗಿಲ್ಲ ಎನ್ನುವಂಥ ಮಾತನಾಡಿದಿರಿ, ನಾವಿರಲಿಲ್ಲ ಅಂತ ನೀವು ಹೇಳಿದ್ದೀರಿ. ಖಂಡಿತ ಎಲ್ಲವೂ ಅನುಕೂಲ ಆಗಲಿಕ್ಕೆ ಮತ್ತೊಮ್ಮೆ ಕರೆ ಮಾಡಿ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋದಂಥ ನಂಬರಿಗೆ. ತದನಂತರದಲ್ಲಿ ಆ ಜಾತಕವನ್ನು ಪುನಃ ಪಡ್ಕೊಳ್ಳಿ ಅಮ್ಮ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀರಮ್ಮ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡಿಸೋಣ. ಹಲೋ ಮೀನಾಕ್ಷಿ ಅವರು ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ, ಜನ್ಮ ಸಮಯ ಹೇಳಿಮ್ಮ. ಅವ್ರದ್ದು 25/12/97. 97 ಸಮಯ. ಸಮಯ ಹೇಳಿ.
ಸಮಯ ಗುರುವಾರ ಬೆಳಗಿನ ಜಾವ 3:05. ಕೇಳಿದ ಸಮಯ, ವರ್ತಮಾನಕ್ಕೆ ಕೊಟ್ಟಿರುವಂತಹ ನಿಮ್ಮ ಮಗಳ ಜನ್ಮ ದಿನಾಂಕ, ಪ್ರಸ್ತುತ ವರ್ತಮಾನಕ್ಕೆ ಕೇಳುತ್ತಿರುವಂತಹ ಪ್ರಶ್ನೆಯ ಆಧಾರ, ಇವೆಲ್ಲವನ್ನು ಕೂಡ ಅವಲೋಕನವನ್ನು ಮಾಡಿದಾಗ ನೀವು ಪ್ರಶ್ನಿಸುವುದಿಷ್ಟೇ: ಗುರುಗಳೇ, ನನ್ನ ಮಗಳನ್ನು ಒಂದು ಒಳ್ಳೆಯ ವರನೊಂದಿಗೆ ಕೊಟ್ಟು ನಾನು ಮದುವೆ ಮಾಡಿ ನನ್ನ ಜವಾಬ್ದಾರಿಯನ್ನು ಕಳ್ಕೋಬೇಕನ್ನುವಂಥ ಆಲೋಚನೆಗಳಲ್ಲಿದ್ದೇನೆ. ಯಾವುದೇ ರೀತಿಯಾದಂಥ ವ್ಯವಸ್ಥೆಗೆ ಹೋದರೂ ಕೂಡ ಇತ್ತೀಚೆಗೆ ಮನೆಯ ವಾತಾವರಣ ಅನುಕೂಲಕರವಾಗಿಲ್ಲ ಎನ್ನುವಂಥ ಕೊರಗಿದೆ ಅಂತ ಹೇಳ್ತೀನಮ್ಮ. ಏನು ಹೇಳ್ತೀರಿ ಮೀನಾಕ್ಷಿ ಅವರೇ? ಹ್ಞೂ ಸ್ವಾಮಿ, ನಾವೆಷ್ಟು ಒಳ್ಳೇದು ಬಯಸಕ್ ಹೋದ್ರು ನಮಗೆ ಕೆಟ್ಟಿದ್ದು ಬಯಸ್ತಾರೆ ಅಲ್ವಮ್ಮ? ಖಂಡಿತ ಒಳ್ಳೆಯದಾಗುವಂಥ ಮಾರ್ಗವನ್ನು ನಾನು ತಿಳಿಸ್ತೀನಿ, ಹೆದರಬೇಡಿ. ಏನು ಮಾಡಬೇಕು ಗೊತ್ತಮ್ಮ? ಪ್ರತಿ ಮಂಗಳವಾರ ದಿನ ಬೆಳಗ್ಗೆ ಬೇಗೆದ್ದು ಸ್ನಾನವನ್ನು ಮಾಡಿ ತಾಯಿ ದುರ್ಗಾ ಪರಮೇಶ್ವರಿ ಆರಾಧನಾದಿಗಳನ್ನು ಮಾಡೋದರಿಂದ ನಿಮ್ಮ ಮನದ ಬಯಕೆ ಏನಿದೆಯೋ ಅದೆಲ್ಲವೂ ಕೂಡ ಈಡೇರ್ತವೆ. ಮಗಳ ವಿಚಾರದಲ್ಲಿಯೂ ಕೂಡ ಅನುಕೂಲಕರವಾದಂಥ ಸ್ಥಿತಿಮಾನ ನೀವು ಅಂದ್ಕೊಂಡಂಗೆ ಆಗುತ್ತೆ. ಎಲ್ಲ ವಿಚಾರ ನೀವು ಹೇಳೋಕ್ಕೂ ಆಗಲ್ಲ, ನಾನು ಇಲ್ಲಿ ಮಾಧ್ಯಮದಿಂದ ಹೇಳೋಕ್ಕಾಗಲ್ಲ. ಅವಳು ಚೆನ್ನಾಗಿರಲಿ ಅಂತ ಬಯಸೋಣ ಅಷ್ಟೇ ನಾವು ದೊಡ್ಡವರಾಗಿ. ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಆಗುತ್ತೆ. ಲಗ್ನ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ ಅಮ್ಮ, ಖಂಡಿತ ಅನುಕೂಲಕರವಾದ ಸ್ಥಿತಿಮಾನ ಲಭ್ಯ ಆಗುತ್ತೆ ತಾಯಿ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಲೀಲಾ ಅವರು ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್, ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆನೇ ಕೇಳಬೇಕಾಗಿತ್ತು ಸರ್. ಜನ್ಮ ದಿನಾಂಕ, ಜನ್ಮ ಸಮಯವನ್ನು ತಿಳಿಸ್ಕೊಡಿಮ್ಮ. ಸರ್, ನಮ್ಮ ಸಮಯ, ನಮ್ಮ ದಿನಾಂಕ ಇಲ್ಲ ಸರ್. ಆಗಲಮ್ಮ. ಕೇಳಿದಂಥ ಸಮಯಕ್ಕೆ ಕುಟುಂಬದ ರಹಸ್ಯವನ್ನು ಅರಿಬೇಕು ಎನ್ನುವಂಥ ಆಲೋಚನೆಯಲ್ಲಿ ಅಥವಾ ಕುತೂಹಲದಲ್ಲಿ ನೀವಿದ್ದೀರಿ. ನಿಮ್ಮ ಕುಟುಂಬದಲ್ಲಿ ನಡೆದಂಥ ಘಟನೆಗಳನ್ನು ತೆರೆದಿಡ್ತೀನಿ. ಇವತ್ತಿನ ಅದೃಷ್ಟಕರ ಎನ್ನುವುದಾಗಿ ನಿಮ್ಮನ್ನೇ ಪರಿಗಣಿಸ್ತೀನಿ. ಯಾವತ್ತಾದರೂ ಕೂಡ ಈ ಮೊದಲು ನೀವು ನನ್ನ ಬಂದು ಭೇಟಿ ಮಾಡಿದ್ದಾಗಿರ್ಬೋದು, ಅಥವಾ ನಮ್ಮ ಕುಟುಂಬದಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಏನಾದ್ರು ಹೇಳಿದ್ರ ಕತೆನಾ? ಏನೂ ಇಲ್ಲ ಸರ್. ಹಾಗಾದರೆ ತಿಳ್ಕೋಬೇಕು ಅಂತ ಕುತೂಹಲ ನಿಮಗೆ ಇದೆಯಲ್ಲಮ್ಮ? ಹೌದು ಸರ್. ಹಾಗಾದರೆ 12 ನಂಬರ್ಗಳಲ್ಲಿ ನಿಮಗಿಷ್ಟವಾಗುವಂಥ ಯಾವುದಾದ್ರು ಒಂದು ನಂಬರ್ ಹೇಳಿ. 9. ಧನುರ್ಲಗ್ನದಲ್ಲಿ ಇವತ್ತಿನ ಆರೂಢಾದಿಗಳನ್ನು ಚಿತ್ರಿಸ್ತಾ ಬರ್ತೀನಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ವರ್ತಮಾನದ ಪ್ರಶ್ನೆಯ ಅವಲೋಕನವನ್ನು ಮಾಡಿದಾಗ ಎಲ್ಲದೂ ಇದೆ, ಏನೂ ಇಲ್ಲ, ಆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಅನುಭವಿಸ್ತಾ ಇದೆ ಕುಟುಂಬ. ಜಮೀನಿಲ್ವಾ? ಜಮೀನಿದೆ. ಮನೆ ಇಲ್ವಾ? ಮನೆ ಇದೆ. ಯಾವುದೇ ರೀತಿಯಾದಂಥ ವ್ಯವಸ್ಥೆಗೆ ಹೋದರೂ ಕೂಡ ಒಂದೊಂದು ಕೂಡ ಅನುಕೂಲ ಆಗ್ತಾ ಇಲ್ಲ ಎನ್ನುವಂಥ ಕೊರಗೆ ನಿಮಗಿದೆ ಅಂತ ಹೇಳ್ತೀನಮ್ಮ. ಅಲ್ಲಿಲ್ಲ, ಏನು ಹೇಳ್ತೀರಿ? ಹೌದು ಸ್ವಾಮಿಗಳ. ಸ್ವಲ್ಪ ಜೋರ ಮಾತಾಡಿ. ಹೌದು ಸ್ವಾಮಿಗಳ. ಎರಡರಿಂದ 3 ಸಂತಾನಗಳನ್ನು ಪಡೆದುಕೊಂಡಿರತಕ್ಕಂತಹ ವ್ಯವಸ್ಥೆಗಳು ನಿಮ್ಮದಿದೆ. ನಿಮಗೆ ಶತ್ರುಗಳ ಬಾಧೆ, ನಿಮ್ಮವರೇ ನಿಮಗೆ ವಿಪರೀತವಾದಂತಹ ಶತ್ರುತ್ವದಿಂದ ಕಾಡ್ತಿದ್ದಾರೆ. ಯಾವ ವಿಚಾರಕ್ಕೆ ಹೋದರೂ ಕೂಡ ಅವರನ್ನು ತಪ್ಪಿಸ್ಕೊಳ್ಳೋದು ಅಥವಾ ಅವರಿಂದ ಪಾರಾಗೋದು ಹೇಗೂ ಎನ್ನುವಂತಹ ಆಲೋಚನೆಗಳನ್ನು ವಿಪರೀತವಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀನಮ್ಮ. ಲೀಲಾ ಅವರೇ, ಏನು ಹೇಳ್ತೀರಿ ತಾಯಿ? ಹೌದು ಸ್ವಾಮಿಗಳ, ನಿಜ. ಪ್ರಶ್ನೆಯನ್ನು ಮುಂದುವರಿಸಿದಾಗ ಇನ್ನೊಂದು ವಿಚಾರ ಕಾಣ್ತಾ ಇರುವುದಿಷ್ಟೇಮ್ಮ. ಯಾವುದೇ ಕಾರಣಕ್ಕೆ ಮಕ್ಕಳ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ಕೊರಗ್ತಾ ಇದ್ದೀರಿ. 3-3.5 ವರ್ಷಗಳ ಈಚೆಗೆ ನೆಮ್ಮದಿ ಎನ್ನುವಂಥ ಜೀವನವನ್ನೇ ಮಾಡಿಲ್ಲ. ನೆಟ್ಟಿಗೆ ಒಂದು ದಿವಸನೂ ಕೂಡ ಸಮಾಧಾನದಿಂದ ನಿದ್ದೆ ಮಾಡಿಲ್ಲ ನೀವು ಅಂತ ಹೇಳ್ತೀನಮ್ಮ. ಏನು ಹೇಳ್ತಿರಲಿಲ್ಲ? ಹೌದು ಹೌದು ಸ್ವಾಮಿಗಳ, ನಿಜ. ಏನಾಯ್ತು 3 ವರ್ಷಗಳಿಂದ? ಏನಾಯ್ತಮ್ಮ? 3 ವರ್ಷದಿಂದ ನಮ್ಮ ಮನೆಯವ್ರದ್ದೇ ಅರ್ಧ ಸಮಸ್ಯೆ ಇತ್ತು ಸ್ವಾಮಿಗಳ. ನಿದ್ದೆ ಇಲ್ಲ. ಮತ್ತೆ ಅವ್ರದ್ದು ಏನೋ ಒಂದು ತೊಂದರೆಯಿಂದ ಊರ್ ಬಿಟ್ಟು ಊರಲ್ಲಿದ್ದೀವಿ, ಬೇರೆ ಊರಲ್ಲಿ. ವಿಪರೀತವಾದಂತಹ ಸಾಲ ಜಾಸ್ತಿ ಆಯಿತು. ನೀವು ಯಾರಿಗೋ ಮಾಡಿದಂಥ ಉಪಕಾರ, ಯಾರಿಗೋ ನೀವು ಕೊಟ್ಟಂಥ ಹಣ, ಯಾರಿಗೋ ಆದಂಥ ಜಾಮೀನು, ಇದರ ಜೊತೆಗೆ ಕೆಲವು ವಿಚಾರಗಳು ಮಾಡದೇ ಇದ್ರೂ ಕೂಡ ಆರೋಪಗಳನ್ನು ನಿಮ್ಮ ಯಜಮಾನರ ಮೇಲೆ ಹೊರಿಸಿದ್ರು ಅಂತ ಹೇಳ್ತೀನಿ ನಾನು. ಹೌದೌದು, ಅವ್ರು ಆ ಥರ ಮಾಡಿದ್ರು. ಆ ಥರ ಮಾಡೋದಕ್ಕೇನೆ ನಾವು ಅವ್ರಿಗೆ ಸಾಲ ಅಂತ ತೀರಿಸ್ಕೋಬೇಕು ಅಂತ ಬಂದಿದ್ವಿ ನಮ್ಗೆ. ಆಗಲಮ್ಮ. ತೀರ್ಮಾನವನ್ನು ತೆಗೆದುಕೊಂಡು ಒಳ್ಳೆಯ ತೀರ್ಮಾನವನ್ನು ಬದಲಾಯಿಸಿಕೊಂಡ್ರಿ ಅಂತ ಹೇಳ್ತೀನಮ್ಮ.
ಅಂದ್ರೆ ಸಾಕು ಅತ್ಲಾಗ ಏನು ಮಾಡೋದು ಬೇಡ, ಎಲ್ಲರೂ ಕೂಡ ಏನಾರು ಕೂಡುದು ಅತ್ಲಾಗ ಏನಾರು ಮಾಡ್ಕೊಬೋಣ ಅಂತ ತೀರ್ಮಾನ ಮಾಡಿದ್ದೀರಿ ನೀವು. ಆದ್ರೆ ಆ ಒಂದು ವ್ಯವಸ್ಥೆಗಳಿಂದ ಈಚೆ ಬಂದು ನೋಡೋಣ, ದೇವ್ರು ಇಟ್ಟಂಗಾಗಲಿ, ನಾವು ಎದುರಿಸಿ ಇದನ್ನ ನಾವು ತೀರಿಸ್ತೀವಿ ಎನ್ನುವಂತಹ ಒಂದು ದೃಢ ಮನಸ್ಸಿಂದ ಆ ತೀರ್ಮಾನವನ್ನು ಬದಲಾವಣೆ ಮಾಡ್ಕೊಂಡ್ರಿ ನೀವು ಅಂತ ಹೇಳ್ತೀನಿ ಕಣಮ್ಮ. ಏನ್ ಹೇಳ್ತೀರಿ? ಹೌದು ನೀವು ಸ್ವಾಮಿಗಳ, ನಿಜ. ಆ ತರ ಕೈ ಹಾಕಿ ಮತ್ತೆ ಅದನ್ನ ನಿಲ್ಲಿಸ್ಬಿಟ್ಟು ಈಗ ಒಂದು ವ್ಯಾಪಾರ ಮಾಡ್ಬೇಕು ಅಂದ್ಬಿಟ್ಟು ಈಗ ಒಂದ್ ತಿಂಗಳಿಂದ ಈಚೆ ಮಾಡೋ ನಿರ್ಧಾರ ತಗೊಂಡಿ. ಖಂಡಿತ ಕಣಮ್ಮ, ಇದನ್ನೇ ಮಾಡ್ಬೇಕು ನೀವು. ಅದನ್ನು ಮಾಡಿದ್ರೆ ಹೇಡಿಗಳಾಗ್ತಿದ್ರಿ ನೀವು. ಅದನ್ನು ಮಾಡಿಕೊಡುದು, ಇದನ್ನೇ ಮಾಡಿ ನೀವು ಜಯಿಸುವಂತಹ ಶಕ್ತಿಗಳಿದೆ. ಏನು ತೊಂದರೆಗಳಿದೆ ಅಂತ ನಾನು ಅದನ್ನು ಹೇಳೋದಷ್ಟೇ ಅಲ್ಲ, ಅದಕ್ಕೆ ಪರಿಹಾರ ಕೂಡ ಹೇಳ್ತೀನಿ ಕಣಮ್ಮ. ಅದನ್ನು ಮಾಡ್ಕೊಳ್ಳಿ ನೀವು. ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಕಿದ್ದಿಲ್ಲ. ಯಾವುದೇ ಹೋಮ ಹವನ ದುಡ್ಡು ಮತ್ತೊಂದು ಮರದೊಂದು ಯಾವುದನ್ನು ಖರ್ಚು ಮಾಡಬೇಡಿ. ಸರಳವಾಗಿ ಪರಿಹಾರ ಆಗುವಂಥ ಮಾರ್ಗವನ್ನು ಖಂಡಿತ ನಾನು ತಿಳಿಸ್ಕೊಡ್ತೀನಿ ಕಣಮ್ಮ. ವರ್ತಮಾನದ ಪ್ರಶ್ನೆಯನ್ನು ಅವಲೋಕನವನ್ನು ಮಾಡಿದಾಗ ನಿಮಗೆ ಯೋಚನೆ ಇಷ್ಟೇ, ಏನು ಅಪಮಾನ ಬಂದಿತ್ತೋ ಆ ಅಪಮಾನವನ್ನು ಮೆಟ್ಟಿ ನಿಂತು ಒಂದು ಹಂತಕ್ಕೆ ನಾವು ತಲುಪಬೇಕು ಅನ್ನುವಂಥ ದೃಷ್ಟಿನಲ್ಲಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಸದ್ಯದ ವರ್ತಮಾನವನ್ನು ನೋಡಿದಾಗ ಯಾರನ್ನೋ ಒಂದು ವ್ಯಕ್ತಿಯನ್ನ ನಂಬಿದ್ದೀರಿ, ಆ ವ್ಯಕ್ತಿಗಳಿಂದ ಅನುಕೂಲ ಆಗತ್ತಾ ಎನ್ನುವಂಥದ್ದು ಕೂಡ ಇಡೀ ಕುಟುಂಬದವರು ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸ್ಥಿತಿ ಅಂತ ಹೇಳ್ತೀನಿ ಕಣಮ್ಮ. ಏನ್ ಹೇಳ್ತೀರಿ? ಹೌದು ಸ್ವಾಮಿಗಳ, ಹೌದು ಸ್ವಾಮಿಗಳ. ಅದೇ ನಂಬಿದ್ದೀನಿ. ಇವಾಗ ಒಂದಿಷ್ಟು ಜಾಗ ಕೊಡ್ತಾರೇನೋ ಅಂತ ಆ ನಂಬಿಕೆ ಮೇಲೆ ಇಲ್ಲಿ ಉಳ್ಕೊಂಡು ಮಕ್ಕಳ ಭವಿಷ್ಯ ರೂಪಿಸ್ಬೇಕು ಅಂದ್ಬಿಟ್ಟು ಇದ್ದೀನಿ. ಹಾರ್ಟ್ ಪ್ರಾಬ್ಲಮ್ ಇದೆ. ಖಂಡಿತ ಆಗತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆಗಳಿಲ್ಲ. ನೋಡೋಣ. ಮಗಳಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ ಸ್ವಾಮಿಗಳ. ಮಗಳಿಗಾ? ಹೌದು. ಡಾಕ್ಟರ್ಗೆ ಎಲ್ಲರೂ ತೋರಿಸಿದಿರಾ? ಚಿಕ್ಕದ್ರಿಂದನೂ ತೋರಿಸಿದೀವಿ, ನೋಡ್ತೀವಿ ಅಂತ ಹೇಳಿದ್ರು. ಇವಾಗ ಇನ್ನು ಏಜ್ ಆದ್ಮೇಲೆ ತೋರಿಸ್ಲಿಲ್ಲ. ಓದೋದ್ರಿಂದ ಸಖತ್ ಅವಳಿಗೆ ಹಿಂಸೆ ಆಗ್ಬಿಟ್ಟೈತೆ. ಒಂದು ಸಲ ಪೂರ್ತಿ ರೀತಿಯಾದಂತ ನಿಮ್ಮ ಯಾವ ಆ ಮಗುವಿಗೆ ಏನೇನು ಟ್ರೀಟ್ಮೆಂಟ್ ಅನ್ನು ಕೊಡಿಸಿದಿರೋ ಆ ರಿಪೋರ್ಟ್ ಅನ್ನು ನನ್ನ ಆಫೀಸಿಗೆ ಕಳಿಸಮ್ಮ. ನಾನು ಯಾರ ಹತ್ರ ಸಹಿತ ಸರಿಯಾದಂತಹ ಡಾಕ್ಟರ್ ಮಂಜುನಾಥ್ ಅವರಿಂದಲೋ ಯಾರಿಂದಲಾರು ಸಹಿತ ಸರಿಯಾದಂತಹ ವೈದ್ಯರಿಂದ ತೋರಿಸಿ ನಿಮಗೆ ಸಹಾಯ ಎಷ್ಟು ಮಾಡೋಕ್ಕಾಗುತ್ತೋ ಖಂಡಿತ ನಾನು ಈ ಕಾರ್ಯಕ್ರಮದ ಮುಖ್ಯವಾಗಿ ಮಾಡ್ತೀನಿ ಕಣಮ್ಮ. ಹೆದರಬೇಡಿ ನೀವು. ಮಕ್ಕಳ ವಿದ್ಯಾಭ್ಯಾಸ ಇಲ್ಲಮ್ಮ ಹೇಳ್ತೀನಿ. ಎಲ್ಲ ಫಸ್ಟಿಗೆ ನಿಮ್ಮ ಪ್ರಾಬ್ಲಮ್ಮನ್ನು ಮೊದಲನೇದಾಗಿ ನೀವು ತೀರ್ಮಾನ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನೋಡೋಣ ಏನು ಸಮಸ್ಯೆಗಾಗಿ ಹೀಗಾಯಿತು ಅಂತ. ನಿಮ್ಮ ಮನೆಯವರು ಹೆಂಗೆ ಅಂತ ಕೇಳಿದರೆ 100 ರೂಪಾಯಿ ಇದೆ ಅಂತಂದರೆ 200 ರೂಪಾಯಿ ಖರ್ಚು ಮಾಡುವಂಥ ವ್ಯಕ್ತಿ. ದುಡ್ಡಿದೆ ಅಂದರೆ ಏನಕ್ಕೆ ಮಾಡ್ತೀನಿ ಏನು ಎತ್ತ ಅಂತ ಗೊತ್ತಾಗಲ್ಲ. ಆ ಸಮಯದಲ್ಲಿ ಒಂದು ರೀತಿಯಾಗಿ ಯಾರು ಏನು ಹೇಳಿದ್ರು ಕೂಡ ಹೆಂಡತಿ ಮಕ್ಕಳು ಬಿಡಿ, ದುಡ್ಡಿದೆ ಅಂತಂದ್ರೆ ಏನು ಬೇಕಾದ್ರೂ ಕೂಡ ಖರ್ಚು ಮಾಡಿ ನಾನು ಪಾಡಿ ನಾನು ಇರ್ತೀನಿ ಅನ್ನುವಂಥ ಮನಸ್ಥಿತಿ ನಿಮ್ಮ ಮನೆಯವ್ರದ್ದು ಅಂತ ಹೇಳ್ತೀನಮ್ಮ. ಏನು ಹೇಳ್ತೀರಿ? ಹೌದು ಸ್ವಾಮಿಗಳ, ಅದೇನೇ ಇರೋದು. ನಮ್ಮ ಮನೆಗೆ ಅಂತ 1 ರೂಪಾಯಿನೂ ಕೊಡಲ್ಲ. ಹಾಲಿನ ಋಣನೂ ಇಲ್ಲ ಸ್ವಾಮಿಗಳ. ಅದು ಇಲ್ಲ. ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಡ್ತೀರಿ. ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲ ವಿಚಾರಗಳು ಕೂಡ ಅನುಕೂಲ ಆಗುವಂತಹ ಸುಲಭದ ಮಾರ್ಗ ಅಂತ ಹೇಳಿದ್ರಮ್ಮ 12 ದಿನಗಳ ಕಾಲ ಮಂಗಳವಾರದಿಂದ ಆರಂಭ ಮಾಡಬೇಕು. ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣನ್ನು ಕತ್ತರಿಸ್ಕೊಳ್ಳಿ. 2 ನಿಂಬೆಹಣ್ಣುಗಳನ್ನು ದಿನ ಕತ್ತರಿಸಿದ್ರೆ 4 ದೀಪ ಆಗುತ್ತೆ ಕಣಮ್ಮ. ಆ 4 ದೀಪವನ್ನು ಹಚ್ಚಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡ್ಕೊತಾ ಬನ್ನಿ. ಕೆಂಪು ಹೂವನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿಬಿಟ್ಟು ತಾಯಿಯನ್ನು ಮನಸಾ ಧ್ಯಾನಿಸ್ಕೋಬೇಕು. ನನ್ನ ಎಲ್ಲ ರೀತಿಯಾದಂಥ ಕಷ್ಟಗಳು ಕೂಡ ಬಗೆಹರಿಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ಕೋಬೇಕು. 12ನೇ ದಿನ ಯಾವುದಾದ್ರೂ ಅಕ್ಕಪಕ್ಕಕ್ಕಿರತಕ್ಕಂಥ ಹೆಣ್ಣುಮಕ್ಕಳನ್ನು ಕರೆಸಿ ಪಾನಕ ಕೋಸುಂಬ್ರಿ ಒಂದು ಪ್ರಮಾಣದ ಪಾಯಸ, ಒಂದು ಅರ್ಧ ಲೋಟದ ಪ್ರಮಾಣದ ಪಾಯಸ ಮಾಡ್ಕೊಳ್ಳಿಮ್ಮ. ಆ ಪಾಯಸವನ್ನು ಅವ್ರಿಗೆ ಕೊಡಿ. ಹಾಗೆಯೇ ಕೆಂಪು ವಸ್ತ್ರವನ್ನು ಒಂದು ಬ್ಲೌಸ್ ಪೀಸನ್ನು ಕೊಟ್ಟು ನಾವು ಹೇಗೆ ಹೆಣ್ಮಕ್ಳನ್ನು ಕರೆಸಿದಾಗ ಮರ್ಯಾದೆಯನ್ನು ಕೊಟ್ಟು ನಾವು ಕಳಿಸ್ತೇವೆಯೋ ಅದರಂತೆ ಈ ಕೆಲಸವನ್ನು ಮಾಡಿ. ಮನೆಯಲ್ಲಿಯೂ ಅಷ್ಟೇ ಮಹಾಲಕ್ಷ್ಮಿ ಮತ್ತು ಕಾರ್ಯಸಿದ್ಧಿ ಎನ್ನುವಂಥ ಹೆಸರಿನಲ್ಲಿ ಕರೆಯುವಂತಹ 2 ಯಂತ್ರಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಣಮ್ಮ. ಇದರಿಂದ ಮಂದಾಳದ ಬೈಕೆಗಳು ಈಡೇರ್ತವೆ, ಕಷ್ಟ ನಷ್ಟಗಳು ದೂರ ಆಗಲಿ, ಲೀಲಾ ಅವರ ಬದುಕು ಚೆನ್ನಾಗಾಗಲಿ ಅಂತ ಆಶಿಸ್ತೀನಿ ಕಣಮ್ಮ. ಒಳ್ಳೆಯದಾಗಲಿ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮಾತ್ರಕ್ಕೆ ಸಂಕಷ್ಟಗಳನ್ನು ಬಗೆಹರಿಸುವಂತಹ ಮಾರ್ಗಗಳು ಕೂಡ ಇರುತ್ತೆ. ಯಾವತ್ತೂ ಅಷ್ಟೇ ಸತ್ತು ಹೇಡಿಯಾಗುವುದಕ್ಕಿಂತ ಬದಲು ಬದುಕಿ ಬಾಳ್ವಿಕೆಯನ್ನು ಮಾಡಿ ಧೀರರಾಗುವುದು ಮೇಲು ಅನ್ನುವುದಾಗಿ ಹಿರಿಯರು ಹೇಳ್ತಾರೆ. ಅದೇ ಕೆಲಸ ಮಾಡಬೇಕು. ಕಷ್ಟ ಬಂದಾಗ ಖಂಡಿತ ನಿಮ್ಮ ಜೊತೆಗೆ ನಾನಿರ್ತೀನಿ ಅನ್ನೋದನ್ನು ಯಾವತ್ತೂ ಕೂಡ ಮರಿಬೇಡಿ. ಸುಖ ಬಂದಾಗ ನಿಮ್ಮ ಜೊತೆ ಹಂಚಿಕೊಳ್ಳಿ, ನಿಮ್ಮವ್ರ ಜೊತೆಗೆ ಯಾವುದೇ ಬೇಸರಗಳಿಲ್ಲ. ಹಾಗಾದರೆ ಇನ್ನೂ ಕೂಡ ನಾನು ಅದೃಷ್ಟವಂತನಾಗಬೇಕು, ನನ್ನ ಕುಟುಂಬದ ಇತಿಹಾಸವನ್ನು ತಿಳ್ಕೋಬೇಕು ಅಂತ ಆಲೋಚಿಸ್ತಾ ಇದ್ದೀರಾ? ಖಂಡಿತ ಮುಂದುವರಿಸ್ತೀನಿ. ಕರೆಯೊಂದು ಸಿದ್ಧವಾಗಿದ್ದ ಮಾತಾಡ್ಸೋಣ. ಹಲೋ, ಸಂಪರ್ಕ ಕಡಿತಗೊಂಡಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಬರುವಂಥದ್ದು ಸಹಜ. ಆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಮಾರ್ಗಗಳು ಕೂಡ ನಮ್ಮ ಮನೆಯಲ್ಲಿಯೇ ಇದೆ. ಕಾಶಿಗೆ ಹೋದ ಮಾತ್ರಕ್ಕೆ
ಎಲ್ಲ ಕಷ್ಟಗಳು ಕೂಡ ಬಗೆಹರಿಯುತ್ತದೆಯೇ? ಖಂಡಿತ ಇಲ್ಲ. ಆ ಮಾರ್ಗವನ್ನು ನಿಮ್ಮ ಮನೆಯಲ್ಲಿ ಮೊದಲು ಸರಿಯಾಗಿ ಸರಳವಾಗಿ ಅದನ್ನು ಸುಧಾರಿಸ್ಕೋತಾ ಬನ್ನಿ. ಯಾಕೆ ಕಷ್ಟಗಳು ಪರಿಹರಿಯಲ್ಲ ಅಂತ ನೋಡಿ ಬಿಡೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡಿಸ್ತೀನಿ. ಹಲೋ ಹಲೋ ಶಾಂತ ಅವ್ರು ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮಸ್ತೆ ಗುರುಜಿ, ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮಸ್ಕಾರಮ್ಮ. ನಾವು ನೋಡಿ ತುಂಬಾ ಇದಾಗಿದೆ. ಮತ್ತೆ ನನ್ ಮಗಳಿಗೆ ಜಾತಕ ಬರ್ಸಿದೀನಿ. ಅಮ್ಮ ಹೇಳಿ ಅಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತೀಗ? ಅವಳು ಇಷ್ಟಕ್ಕೆ ಮದುವೆ ಮಾಡ್ಕೊಂಡ್ಲು ಗುರುಜಿ, ನಮ್ ಸ್ವಂತದವ್ರನ್ನ. ನಿಮ್ ಜಾತಕ ಬಂದು ಒಂದು ವಾರ 10 ದಿವಸದಲ್ಲೇ. ಸರಿ ಅಮ್ಮ, ಸರಿ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತೀಗ? ಅದೇ ನನ್ ಬಗ್ಗೆನೆ ತುಂಬಾ ಕಷ್ಟ ಗುರುಜಿ. ಆಗಲಿ ಅಮ್ಮ. ಆದ್ರೆ ನಿಮ್ ಪ್ರೋಗ್ರಾಮ್ ಡೈಲಿ ನೋಡ್ತೀನಿ ಗುರುಜಿ, ಒಂದ್ ದಿವಸ ಬಿಡ್ತೀರಾ ನಾನು. ಖಂಡಿತ ಕಣ್ಣೀರ್ ಹಾಕಬಾರ್ದು. ನೀವು ನನ್ನ ತಾಯಿ ಇದ್ದಂತೆ ಅಂತ ನನ್ ಮಗನು 48 ವಯಸ್ಸು ಗುರುಜಿ. ನಮ್ಗೆ ಡೇಟಾ ಬರ್ತೇನೆ ಗೊತ್ತಿಲ್ಲ. ನನ್ ಮಗನ ಅವ್ನು ಎಷ್ಟಕ್ಕೆ ಮದುವೆ ಮಾಡ್ಕೊಂಡ, ಇವಳಿಗೆ ಎಷ್ಟೊಂದು ತೋರಿಸಿ ಇದ್ ಮಾಡಿದೀನಿ. ರವಿಶಂಕರ್ ಗುರುಜಿ ಹತ್ರನು ಬರ್ಸಿದೆ. ಆದ್ರೆ ಇವಳು ಮಾಡ್ಕೊಂಡ್ಲು. ನನ್ ಗಂಡನು ಬಿಟ್ಟು ಅವನು ಹೋಗಿ 3 ಮದುವೆ ಮಾಡ್ಕೊಂಡಿದ್ದಾನೆ ಗುರುಜಿ. ಪುಣ್ಯಾತ್ಮ ಮಹಾದೇವ. ಕೇಳಿದ ತಂದೆ ಸಮಯ ಮನೇಲಿ ಇದ್ದಿರೋದು ಗುರುಜಿ. ತಂದೆ ತೀರ್ಕೊಂಡು 3 ತಿಂಗಳಾಯ್ತು. ನನ್ಗೆ ಇವಾಗ ಯಾರು ನೋಡೋರಿಲ್ಲ, ಏನಿಲ್ಲ ಗುರುಜಿ. ಬೇಸರ ಮಾಡ್ಕೋಬೇಡಿ. ಕೇಳಿದಂತಹ ಸಮಯಕ್ಕೆ ವರ್ತಮಾನದ ಪ್ರಶ್ನೆಯನ್ನು ಅವಲೋಕನವನ್ನು ಮಾಡಿದಾಗ ಮಾನಸಿಕವಾಗಿ ಬಹಳಷ್ಟು ಪ್ರಮಾಣದಲ್ಲಿ ಜರ್ಜರಿತಗೊಂಡಿದ್ದೀರಿ ಎನ್ನುವಂಥದ್ದು ನಿಮ್ಮ ಮಾತಿನಿಂದಲೇ ನನಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ಗೊತ್ತಾಗುವಂಥದ್ದಮ್ಮ. ಹೆದರೋದು ಬೇಡ. ಮುಂದಿನ ದಿನಮಾನಗಳಲ್ಲಾದರೂ ಕೂಡ ನಿಮಗೆ ಸುಖ ಸೌಖ್ಯಾದಿ ಭಾಗ್ಯವನ್ನು ಕೊಡ್ತಕ್ಕಂತಹ ಶಕ್ತಿ ಅಂತ ಹೇಳಿದರೆ ಮತ್ತಾರೂ ಅಲ್ಲಮ್ಮ, ಅದುವೇ ಮಹಾದೇವನ ಪತ್ನಿಯಾಗಿರತಕ್ಕಂತಹ ಜಗದೀಶ್ವರಿ ಆದಿಶಕ್ತಿಯಾತ್ಮಕವಂಥ ಭಗವತಿ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ ಅಮ್ಮ. ನೀವೇನು ಇವತ್ತು ನೋವು ಇದೆ ಅಂತ ಹೇಳಿ ಅಂದಿದ್ದೀರೋ, ಮುಂದಿನ ದಿನಮಾನಗಳಲ್ಲಿ ನೀವು ಯಾರತ್ತರೂ ಕೂಡ ಕೈ ಚಾಚುವಂತಹ ಪರಿಸ್ಥಿತಿ ಬರೋದಿಲ್ಲ. ಖಂಡಿತ ಅನುಕೂಲಕರವಂತಹ ಸ್ಥಿತಿಮಾನವನ್ನು ಕಂಡುಕೋತೀರಿ. ಆ ಮಾರ್ಗವನ್ನು ಪರಶಿವ ಮತ್ತು ಪರಮೇಶ್ವರಿ ಕೊಡಲಿ ಎನ್ನುವುದಾಗಿ ನಾನು ಕೂಡ ಪ್ರಾರ್ಥಿಸ್ತೀನಮ್ಮ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಐಶ್ವರ್ಯ ಅವರೇ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆ ಕೇಳ್ಬೇಕು ಗುರುಜಿ. ಜನ್ಮ ದಿನಾಂಕ ಸಮಯ ಹೇಳಿ. 21/8/2003 12 ಗಂಟೆ 14 ನಿಮಿಷಕ್ಕೆ. ಆಗಲಮ್ಮ, ಕೇಳಿದಂತಹ ಸಮಯ. ವರ್ತಮಾನಕ್ಕೆ ಕೇಳುತ್ತಿರುವಂತಹ ಐಶ್ವರ್ಯಳ ಪ್ರಶ್ನೆ, ಪ್ರಸ್ತುತ ವರ್ತಮಾನ ಇತ್ಯಾದಿಗಳೆಲ್ಲವನ್ನು ಕೂಡ ಅವಲೋಕನ ಮಾಡಿದಾಗ, ಗುರುಗಳೇ ನಾನು ಓದ್ತೀನಿ, ಆದರೆ ಓದಿರ್ತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ನೆನಪಿಗೆ ಬರ್ತಾ ಇಲ್ಲರಿ, ನನಗೆ ನೆನಪಿಗೆ ಬರವಲ್ದು. ಆ ನಂತರದಲ್ಲಿ ಏನೇ ಕೆಲಸ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತೀನಿ, ಏನೇನೋ ಯೋಚನೆ ಮಾಡ್ತೀನಿ, ಆದರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಕೂಡ ಸೋಮಾರಿತನ ಜಾಸ್ತಿ ಆಗುತ್ತೆ ಅನ್ನುವಂಥ ವರ್ತಮಾನ ಕೂಡ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯ, ಆಗಾಗ ಏರುಪೇರಿನ ಪರಿಸ್ಥಿತಿಗಳನ್ನು ಆರೋಗ್ಯದಲ್ಲಿ ಅನುಭವಿಸ್ತಾ ಇದ್ದೇನೆ ಎನ್ನುವಂಥದ್ದು ಐಶ್ವರ್ಯಾಳ ಪ್ರಶ್ನೆ ಅನ್ನುವಂಥದ್ದು ವರ್ತಮಾನ. ಏನು ಹೇಳ್ತೀರಿ? ಹೌದು ಗುರುಜಿ. ಖಂಡಿತ ಅನುಕೂಲ ಆಗುತ್ತೆ ಮರಿ, ಹೆದರ್ಬೇಡ, ಒಳ್ಳೇದಾಗತ್ತೆ. ಚೆನ್ನಾಗಾಗುವಂಥ ಯೋಗಗಳು ಕೂಡ ಇದೆಯಮ್ಮ. ಮಾಡಬೇಕಾದ್ದೇನು ಅನ್ನುವಂಥ ಪ್ರಶ್ನೆಗೆ ಉತ್ತರ, ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಶಾರದಾ ಸ್ತೋತ್ರವನ್ನು ಓದ್ಕೋಪ. ಖಂಡಿತ ಅನುಕೂಲಕರವಂಥ ಸ್ಥಿತಿಮಾನ ಲಭ್ಯ ಆಗುತ್ತೆ. ಮನೆಯಲ್ಲಿಯೂ ಸರಸ್ವತಿಯ ಯಂತ್ರವನ್ನು ಇಟ್ಟು ಪೂಜೆ ಮಾಡೋಕ್ಕೆ ಹೇಳಮ್ಮ, ಒಳ್ಳೇದಾಗತ್ತೆ. ಪರಮಾತ್ಮ ಒಳ್ಳೇದು ಮಾಡ್ತಾನೆ, ಕೈ ಬಿಡಲ್ಲ ಮರಿ, ಒಳ್ಳೇದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹರೀಶ್ ಅವರು ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್ ನನ್ನ ಬಗ್ಗೆನೇ. ಜನ್ಮ ದಿನಾಂಕ ಸಮಯ ಹೇಳಿ. ಗುರುಜಿ ನಮ್ದು 2ನೇ ತಾರೀಕು ಮಾರ್ಚು. ಸಮಯ ನನ್ಗೆ ನೆನಪಿಲ್ಲ ಗುರು. 2ನೇ ತಾರೀಕು ಮಾರ್ಚ್ ಅಂದ್ರೆ ಯಾವ ಇಸ್ವಿ? 89. ಕೇಳಿದ ಸಮಯ, ವರ್ತಮಾನಕ್ಕೆ ಪ್ರಶ್ನಿಸುತ್ತಿರುವಂತಹ ಪ್ರಶ್ನೆಯ ಆಧಾರ, ಈ ಸಮಯ, ಇವೆಲ್ಲವನ್ನು ಕೂಡ ಅವಲೋಕನವನ್ನು ಮಾಡಿದಾಗ ಬಹಳ ಒಳ್ಳೆಯ ಸ್ವಭಾವವನ್ನು ಇದ್ದಂತಹ ಹುಡುಗ ನೀವು. ಆದರೆ ವರ್ತಮಾನದಲ್ಲಿ ಸಾಂಸಾರಿಕ ವಿವಾಹದ ಕುರಿತಾದಂತಹ ವ್ಯವಸ್ಥೆಗಳಲ್ಲಿ ಕೂಡ ಅನುಕೂಲಗಳು ಆಗಿಲ್ಲ ಎನ್ನುವಂಥದ್ದು ಒಂದು ಪ್ರಶ್ನೆಯನ್ನಿಟ್ಟಿದ್ದೀರಿ. ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಒಂದರ ಮೇಲೆ ಒಂದರಂತೆ ಅಡೆತಡೆಗಳನ್ನು ಕಾಣ್ತಾ ಇದ್ದೀರಿ. ಕೆಲಸದಲ್ಲೂ ಕೂಡ ನೆಮ್ಮದಿಯನ್ನು ಕಾಣಲಿಕ್ಕೆ ಆಗುತ್ತಿಲ್ಲ ಎನ್ನುವಂಥ ಕೊರಗಿದೆ ಅಂತ ಹೇಳ್ತೀನಪ್ಪ ಹರೀಶ್. ಏನು ಹೇಳ್ತೀರಿ? ಹೌದು ಸರ್, ಹೌದು. ಖಂಡಿತ ಒಳ್ಳೆಯದಾಗುವ ಮಾರ್ಗವನ್ನು ತಿಳಿಸ್ತೀನಿ. ಈ ಕಡೆ ಕಿವಿಲಿ ಕೇಳಿ ಆ ಕಡೆ ಕಿವಿಲಿ ಬಿಟ್ಟರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಿಮಗೆ ಒಳ್ಳೆಯದಾಗಬೇಕು ಎನ್ನುವಂಥದ್ದು ನನ್ನ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ. ಹರೀಶ್ ಅವರೇ, ಮಾಡಬೇಕಾದ್ದೇನು ಗೊತ್ತಾ? ಗಣಪತಿಯನ್ನು ಹೆಚ್ಚಾಗಿ ದರ್ಶನ ಮಾಡ್ತಾ ಬರಬೇಕು. ಮಂಗಳವಾರ ದಿನ ತಪ್ಪದಂತೆ ಗಣಪತಿಯನ್ನು ದರ್ಶನ ಮಾಡಿ 21 ಗರಿಕೆ 21 ಕಡಲೆ ಇದನ್ನು ನೈವೇದ್ಯ ಮಾಡೋದ್ರಿಂದ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥ ಯೋಗಗಳಿದೆ. ಹಾಗೆಯೇ ಕಾರ್ಯಸಿದ್ಧಿ ಎನ್ನುವಂಥ ಹೆಸರಿನಲ್ಲಿ ಕರೆಯುವಂಥ ಒಂದು ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಹರೀಶ್, ಒಳ್ಳೆಯದಾಗತ್ತೆ. ಪರಮಾತ್ಮ ಒಳ್ಳೇದು ಮಾಡಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ನಮಸ್ತೆ ಗುರುಜಿ. ನಮಸ್ಕಾರ ಅರುಣ್ ಅವರೇ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಗುರುಜಿ, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಪ್ರತಿದಿನ ನೋಡ್ತೀನಿ, ಒಂದಿನೂ ತಪ್ಪೋದಿಲ್ಲ. ಥ್ಯಾಂಕ್ ಯು ಮಾ. ಖಂಡಿತ ನಿಮ್ಮಂಥ ಅಭಿಮಾನಿಗಳು ಇದ್ದಾಗ ವ್ಯವಸ್ಥೆಗಳನ್ನು ಸರಿಯಾಗಿ, ಯಾಕೆಂದರೆ ಮುಖಕ್ಕೆ ಹೊಡೆದಂಗೆ ಮಾತಾಡೋ ನಾನು, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಯಾರಿಗೆ ತಲೆ ತಗ್ಸಲ್ಲ. ಇದು ನನ್ನ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಿಮ್ಮಂಥವರಿಗೆ ಒಂದಿಷ್ಟು ಅನುಕೂಲ ಆದರೆ
ಅದು ಸಮಾಧಾನ. ಅರುಣವರೇ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ. ಗುರುಗಳೇ, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಸಾನ್ವಿ ಅಂತ ಅವಳ ಹೆಸರು. ಜನ್ಮ ದಿನಾಂಕ ಸಮಯ ಹೇಳಿಮ್ಮ. ದಿನಾಂಕ 2013 ಏಪ್ರಿಲ್ 8. ಕೇಳಿದ ಸಮಯ. ವರ್ತಮಾನಕ್ಕೆ ಕೊಟ್ಟಿರುವಂತಹ ಮಗುವಿನ ಜನ್ಮ ದಿನಾಂಕವನ್ನು ಅವಲೋಕನ ಮಾಡಿದಾಗ ಅವಳ ವಿಶೇಷಗಳೇನು ಅಂತ ಕೇಳಿದರೆ, ಯಾರೇ ಆಗಲಿ ಅವಳಿಗೆ ಅಟ್ರಾಕ್ಟ್ ಆಗದಂತಹ ವ್ಯಕ್ತಿಗಳೇ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಅವಳನ್ನು ಅಂದರೆ ಮುದ್ದಿಸ್ತಾರೆ, ಅಷ್ಟೊಂದು ಪ್ರಮಾಣದಲ್ಲಿ ಪ್ರೀತಿಸ್ತಾರೆ. ಆ ಮಗು ಅಂದರೆ ಬೇರೆ ಯಾರದ್ದೋ ಮಗು ಅಂತ ನೋಡುವಂಥ ವ್ಯವಸ್ಥೆಗಳಿಲ್ಲ. ಆದರೆ ವರ್ತಮಾನದ ಸ್ಥಿತಿಮಾನಗಳನ್ನು ನೀವು ಕೇಳ್ತಾ ಇರುವಂಥದ್ದು ಮುಂದೆ ಈಕೆಯ ಉದ್ಯೋಗಿಕವಾದಂಥ ವ್ಯವಸ್ಥೆಗಳಿರ್ಬೋದು, ವಿದ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಅನುಕೂಲ ಆಗತ್ತಾ, ಅವಳು ಹೇಗಿರ್ತಾಳೆ, ಅವಳ ಜೀವನ ಚೆನ್ನಾಗಾದ್ರೆ ನನಗೆ ಸಾಕು ಅಂತ ಯೋಚನೆ ಮಾಡ್ತಿದ್ದೀರಿ ಅಂತ ಹೇಳ್ತೀನಮ್ಮ. ಏನು ಹೇಳ್ತೀರಿ? ಹೌದು ಗುರುಜಿ. ಖಂಡಿತ ಒಳ್ಳೇದಾಗತ್ತೆ. ಜಾತಕದಲ್ಲಿ ಕೂಡ ಒಳ್ಳೊಳ್ಳೆ ಯೋಗಗಳಿದೆ. ಜಾತಕವನ್ನು ಬರೆಸ್ಕೊಳ್ಳದೇ ಇದ್ದರೆ ಆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿಬಿಟ್ಟು ಜಾತಕವನ್ನು ಪ್ರಥಮವಾಗಿ ತರಿಸ್ಕೊಬೇಡಿ. ಹಾಗೆ ಮುಂದಿನ ದಿನಮಾನಗಳೇ ಚೆನ್ನಾಗಿರ್ತಾಳೆ. ಒಳ್ಳೆಯ ಭಾಗ್ಯದಾಯಕವಂತಹ ಜಾತಕ ಈ ಮಗುವಿನ ಜಾತಕಮ್ಮ. ತಡ ಮಾಡೋದು ಬೇಡ, ಹೆದರೋದು ಬೇಡ. ಅಮ್ಮನವರನ್ನ ಆರಾಧನೆ ಹೆಚ್ಚಾಗಿ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ವರಲಕ್ಷ್ಮಿ ಅವರು ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಗುರುಜಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಸಮಯ ಹೇಳಿಮ್ಮ. 17/2/2004. ಸಮಯ 1:15. ಕೇಳಿದ ಸಮಯ. ವರ್ತಮಾನಕ್ಕೆ ಕೊಟ್ಟಿರುವಂತಹ ಜನ್ಮ ದಿನಾಂಕದ ಆಧಾರ, ಮಗುವಿನ ವಿಚಾರ ಇವೆಲ್ಲವನ್ನು ಕೂಡ ಅರಿಯುವುದಾದರೆ, ನಾನೇನೋ ಕಷ್ಟಪಟ್ಟೆ, ನನ್ನ ಮಗಳು ಓದಿ ಒಂದು ಹಂತಕ್ಕೆ ಬರಬೇಕು ಎನ್ನುವಂಥದ್ದು ನನ್ನ ಆಲೋಚನೆ ಗುರುಗಳೇ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾಕೋ ಒಂದು ರೀತಿಯಾದಂಥ ಆಲಸ್ಯಕರ ವಾತಾವರಣ ಅವಳನ್ನು ಬಾಧಿಸ್ತಿದೆ. ಅವಳು ಹೀಗಾದರೆ ಹೇಗೆ, ಮುಂದಾದರೂ ಕೂಡ ಓದಿ ಚೆನ್ನಾಗಿರ್ಬೇಕಲ್ವೇ ಎನ್ನುವಂತಹ ಆಲೋಚನೆಗಳನ್ನು ಬಹಳ ಮಾಡ್ತಿದ್ದೀರಿ ಅಂತ ಹೇಳ್ತೀನಮ್ಮ. ಏನು ಹೇಳ್ತೀರಿ? ಹೌದು ಗುರುಜಿ. ಖಂಡಿತ ಒಳ್ಳೆಯದಾಗುವ ಮಾರ್ಗವನ್ನು ಹೇಳ್ಕೊಡ್ತೀನಿ. ವಿದ್ಯೆಗೆ ಸ್ವಲ್ಪ ಪ್ರತಿಬಂಧಕ ದೋಷಗಳು ಅಂತ ಅಡೆತಡೆಗಳಾಗುವಂತಹ ಯೋಗಗಳು ಮಗುವಿನ ಜಾತಕದಲ್ಲಿದೆ ಕಣಮ್ಮ. ಹಾಗಾಗಿ ಆ ಜಾತಕವನ್ನು ತರಿಸ್ಕೊಳ್ಳಿ. ಅದರಲ್ಲಿ ಹೇಳಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಹೇಳಿರ್ತೀನಿ, ಅದನ್ನು ಮಾಡ್ಕೊಳ್ಳಿ. ಶಾರದೆಯನ್ನು ಆರಾಧನೆ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗತ್ತೆ. ಮಗುವಿನ ಜೀವನದಲ್ಲಿ ಉತ್ತಮವಾದ ಪ್ರಗತಿ ಲಭ್ಯ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಕಣಮ್ಮ. ಒಳ್ಳೆಯದಾಗಲಿ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾವಿರಾರು ರೀತಿಯಾದಂತಹ ಕಷ್ಟಗಳು ಬರುವಂಥದ್ದು ಸಹಜ. ಆ ಕಷ್ಟಗಳನ್ನು ಬಗೆಹರಿಸುವಂತಹ ಮಾರ್ಗವನ್ನು ತಿಳ್ಕೋಬೇಕಾ? ಪ್ರತಿದಿನವೂ ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡುವಂತಹ ನಿತ್ಯ ಪೂಜಾ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯಾದಂತಹ ಸಾವಿರಾರು ಪೂಜಾ ರಹಸ್ಯಗಳನ್ನು ಅರಿತುಕೊಂಡಿದ್ದೀರಿ. ಸೋಮವಾರದಿಂದ ಹಿಡಿದು ಶುಕ್ರವಾರ ತನಕ ಪೂಜೆ ಮಾಡಿ. ಸಮಸ್ಯೆ ಇದೆಯಾ? ಶನಿವಾರ ಭಾನುವಾರ ನೇರ ಪ್ರಸಾರ ಕಾರ್ಯಕ್ರಮ ಕರೆ ಮಾಡಿ, ನಾನು ಇರ್ತೀನಿ ನಿಮ್ಮ ಜೊತೆಗೆ. ನಿಮ್ಮ ಎಲ್ಲ ರೀತಿಯಾದಂಥ ಆಗು ಹೋಗುಗಳ ವಿಚಾರವನ್ನು ತಿಳಿಯುವ ಮಾಪನವನ್ನು ಕರೆಯುವಂಥದ್ದು ಜಾತಕ ಅಂತ. ಜನ್ಮ ದಿನಾಂಕ, ಸಮಯ ಇವೆರಡನ್ನು ಕೊಡಿ. ನಿಮ್ಮ ಜಾತಕವನ್ನು ಸ್ವತಃ ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಜಾತಕದ ಪ್ರತಿಯನ್ನು ನಿಮ್ಮ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ, ಮುಂದುವರಿಸ್ಕೊಂಡು ಹೋಗ್ತೀನಿ. ಜನ್ಮ ದಿನಾಂಕ ಇಲ್ಲದವರಿಗಾಗಿ ಪರಿಹಾರ ಪತ್ರಿಕೆ ಎನ್ನುವಂಥ ಯೋಜನೆಯನ್ನು ಕೂಡ ರೂಪಿಸಿದ್ದೀನಿ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಸರಳವಾದ ತಕ್ಕುದಾದಂಥ ಪರಿಹಾರ ಬೇಕಾದಲ್ಲಿ ಪರಿಹಾರ ಪತ್ರವನ್ನು ಕೂಡ ಪಡ್ಕೊಳ್ಳಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ. ನಾಳೆನೂ ಕೂಡ ಇದೇ ತಂತ್ರಾರೂಢ ಪ್ರಶ್ನಿಂತಾಮಣಿ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಆಗ್ತೀನಿ. ಇನ್ನು ಕೆಲವೇ ಕ್ಷಣ ನಮ್ಮ ವಾಹಿನಿಯ ಮುಂದುವರೆದಂಥ ವಾರ್ತಾ ಪ್ರಸಾರ ಫಸ್ಟ್ ನ್ಯೂಸ್ ಪ್ರಸಾರ ಆಗುತ್ತೆ. ನೀವು ನೋಡಿ ರಾಜ್ಯದಲ್ಲಿ ಏನಾಯಿತು, ದೇಶದಲ್ಲಿ ಏನಾಯಿತು ಎನ್ನುವಂತಹ ಕುತೂಹಲ ನಿಮಗೂ ಕೂಡ ಇರುತ್ತೆ. ನಿಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳಿ, ಈ ಸೇಫ್ ಆಗಿರಿ, ಎಲ್ಲ ರೀತಿಯಾದಂತಹ ಸೌಭಾಗ್ಯವನ್ನು ಪರಮಾತ್ಮ ಕೊಡಲಿ ಎನ್ನುವುದಾಗಿ ಆಶಿಸುತ್ತಾ ನಾನು ಹೋಗ್ಬಿಟ್ಟು ಬರ್ತೀನಿ. ನಾಳೆ ಪುನಃ ಇದೇ ವೇದಿಕೆಯಲ್ಲಿ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಮತ್ತು ಸಮಸ್ತ ಸನ್ಮಂಗಲಾನುಭವಂತು. ನಮಸ್ಕಾರ.